ಏಪ್ರಿಲ್ 1ರಿಂದ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿಯನ್ನು ಘೋಷಿಸಿ ಸರ್ಕಾರ ಆದೇಶ. ಚಿಂತಾಮಣಿ: ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಪ್ರಾರಂಭವಾಗಲಿದೆ. ಆರಂಭದ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿಯನ್ನು ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನಗರಸಭೆ ಆಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ನಾಗರಿಕರು ಸುಲಭವಾಗಿ ತೆರಿಗೆ ಪಾವತಿಸಲು ಅನುಕೂಲವಾಗುವಂತೆ ನಗರಸಭೆಯಲ್ಲಿ ಹಾಗೂ ವಿವಿಧ ಭಾಗಗಳಲ್ಲಿ ತೆರಿಗೆ ವಸೂಲಿ ಕೇಂದ್ರಗಳನ್ನು ತೆರೆಯಲಾಗುವುದು. ನಗರಸಭೆ ಕಚೇರಿಯಲ್ಲೇ ಬ್ಯಾಂಕ್ ಕೌಂಟರ್ ತೆರೆಯಲಾಗಿದೆ. ನಾಗರಿಕರು ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲದೆ ಶೀಘ್ರವಾಗಿ ಚಲನ್ ಪಡೆದು ತೆರಿಗೆ ಪಾವತಿಸಬಹುದು ಎಂದರು. ವಾಣಿಜ್ಯ ಮಳಿಗೆಗಳ ತೆರಿಗೆ ಮೌಲ್ಯಮಾಪನವನ್ನು ನಗರಸಭೆಯ ಅಧಿಕಾರಿಗಳು ಕ್ರಾಸ್ ವೆರಿಫಿಕೇಷನ್ ಮಾಡಲಾಗುವುದು. ತೆರಿಗೆಯಲ್ಲಿ ನಿಗದಿಪಡಿಸುವಲ್ಲಿ ವಂಚನೆ, ಮೋಸ ಕಂಡುಬಂದಲ್ಲಿ ಕಾನೂನಿನಂತೆ ಕ್ರಮ ಕೈಗೊಂಡು ದುಪ್ಪಟ್ಟು ದಂಡ ವಿಧಿಸಲಾಗುವುದು. ವಿಶೇಷವಾಗಿ ವಾಣಿಜ್ಯ ಮಳಿಗೆಗಳ ತೆರಿಗೆಯನ್ನು ಕಾನೂನಿನಂತೆ ಮೌಲ್ಯಮಾಪನ ಮಾಡಿ ಪಾವತಿಸಬೇಕು ಎಂದು ಮನವಿ ಮಾಡಿದರು. ಕುಡಿಯುವ ನೀರು ಮತ್ತು ಬೀದಿ ದೀಪಗಳ ವ್ಯವಸ್ಥೆ: ಬೇಸಿಗೆಯ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಈಗಾಗಲೇ 20 ಹೊಸ ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಶೀಘ್ರದಲ್ಲೇ ಪಂಪ್ ಮತ್ತು ಮೋಟಾರುಗಳನ್ನು ಅಳವಡಿಸಲಾಗುವುದು. ಸಮರ್ಪಕವಾಗಿ ನೀರನ್ನು ಒದಗಿಸಲು ಸಾಧ್ಯವಾದ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಬೇಕು, ಪೋಲು ಮಾಡಬಾರದು ಎಂದು ಮನವಿ ಮಾಡಿದರು. ನಗರದ ದೊಡ್ಡಪೇಟೆ ರಸ್ತೆಯನ್ನು ಅಗಲೀಕರಣಗೊಳಿಸಲು ಮಾರ್ಕ್ ಮಾಡಲಾಗಿದೆ. ರಸ್ತೆಯ ಮಧ್ಯದಿಂದ 2 ಕಡೆ 6 ಮೀಟರ್ ಇರುತ್ತದೆ. 2 ರಿಂದ 3 ದಿನಗಳಲ್ಲಿ ರಸ್ತೆಯ ನಿವಾಸಿಗಳ ಸಭೆಯನ್ನು ಕರೆಯಲಾಗುವುದು. ರೈಲ್ವೆ ನಿಲ್ದಾಣ ಮತ್ತು 3 ರಿಂದ 4 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾಗಿದ್ದು, ಆ ಭಾಗದ ನಾಗರಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಆಡಳಿತಾಧಿಕಾರಿಗಳ ಆದೇಶದಂತೆ ವಿವಿಧ ಅನುದಾನದಿಂದ 1,000 ದೀಪಗಳನ್ನು ಖರೀದಿಸಿ ನಗರದಾದ್ಯಂತ ಹೊಸ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 4-5 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನಾಗರಿಕರು ಸಹಕರಿಸಬೇಕೆಂದು ಪೌರಾಯುಕ್ತರು ಮನವಿ ಮಾಡಿದರು. ನೀವು ಪ್ರತಿ ವರ್ಷ ಏನ್ ಮಾಡ್ತಿದ್ರು ಅದೇ ರೀತಿಯಾಗಿ ಟ್ಯಾಕ್ಸ್ ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 months ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನು ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇರ್ತೀವಿ. ಮತ್ತೆ ನಗರಸಭೆಯಲ್ಲೂ ಸಹ ಓಪನ್ ಆಗ್ತದೆ. ಆದಷ್ಟು ಬಂದು ತೆರಿಗೆಯನ್ನ ಪಾವತಿ ಮಾಡಿದ್ರೆ ನಿಮ್ಗೆ 5% ರಿಬೇಟ್ ಸಿಗ್ತದೆ. ಸೊ ಈ ಸೌಲಭ್ಯನ ಎಲ್ಲ ನಗರದ ನಾಗರಿಕರು ಬಳಸ್ಕೋಬೇಕು. ವಾಟರ್ಗೆ ಮತ್ತು SASಗೆ ಮಾತ್ರ ಇರ್ತದೆ. ನಮ್ಮ ಆಫೀಸಲ್ಲೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದ ಡಾಕ್ಟರ್ ಎಂ. ಸುಧಾಕರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಬ್ಯಾಂಕ್ ಸಹ ನಗರಸಭೆಯಲ್ಲೇ ಓಪನ್ ಮಾಡಿದ್ದೇವೆ. ಯಾರು ಸಹ ಬಿಸಿಲಲ್ಲಿ ನಿಂತು ಬ್ಯಾಂಕ್ಗಳು ಅಲಿಯುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಸಹ ನೀವು ತೆರಿಗೆಯನ್ನು ಪಾವತಿ ಮಾಡಬಹುದು. ಮಾಡಿದ ನಂತರ ಇಲ್ಲೇ ಚಲನ್ ಕೊಡ್ತೇವೆ. ಇದು ಆದಷ್ಟು ಬೇಗ ಬಂದು ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ನಾವು ಕಮರ್ಷಿಯಲ್ ಅಂಗಡಿಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ನಾವೇ ನೀವು ಏನು ಮೌಲ್ಯಮಾಪನ ಮಾಡಿ ಇಲ್ಲಿ SAS ಅಲ್ಲಿ ಕಟ್ತೀರಾ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ. ಸರಿ, ಅದನ್ನ ಪ್ರೋಗ್ರಾಮ್ ಹಾಕೊಂಡಿದ್ವಿ. ಕಡಿಮೆ ತೆರಿಗೆ ಕಟ್ಟೋದಾಗ್ಲಿ, ತೆರಿಗೆಯಲ್ಲಿ ಮೋಸ ಮಾಡೋದೇನಾಗ್ಲಿ ಕಂಡು ಬಂದ್ರೆ ದುಪ್ಪಟ್ಟು ತೆರಿಗೆ ಆಗ್ಲಿಕ್ಕೆ ನಗರಸಭೆಯಲ್ಲಿ ಆ ಪ್ರಕಾರ ಪ್ರಾವಿಷನ್ ಇದೆ, ಅದನ್ನ ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ವಿ. ಅದೇ ರೀತಿಯಾಗಿ ದೊಡ್ಡಪೇಟೆ ರಸ್ತೆಯನ್ನ ಈಗಾಗಲೇ ನಾವು ವೈಡನಿಂಗ್ ಮಾಡ್ಬೇಕಂತ ಈಗಾಗಲೇ ನಾವು ಅನ್ಕೊಂಡಿದೀವಿ. ಮಾರ್ಕಿಂಗ್ ಸಹ ಆಗಿದೆ. ಶಾರ್ಟ್ಲಿ 1-2-3 ದಿವಸಗಳಲ್ಲಿ ಅಲ್ಲಿರುವಂತ ಸ್ಥಳೀಯರನ್ನ ಕರೀತಾ ಇದ್ದೇವೆ. ಸುಮಾರು 6 ಮೀಟರ್ ಸೆಂಟ್ರಲ್ ರಸ್ತೆಯಿಂದ ಈ ಕಡೆ 6 ಮೀಟರ್, ಆ ಕಡೆ 6 ಮೀಟರ್ ವೈಡನಿಂಗ್ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾರು ಬಿಲ್ಡಿಂಗ್ ಲೈಸೆನ್ಸ್ ತೆಗೆದುಕೊಂಡಿರೋದಿಲ್ಲ ಅವರು ಸಹ ಬಿಡಬೇಕಾಗುತ್ತೆ. ಆಮೇಲೆ ರೋಡ್ ಮಾರ್ಜಿನ್ ಏನಿದೆಯೋ ಅದ್ರ ಪ್ರಕಾರ ಬಿಡಬೇಕಾಗುತ್ತೆ. ಕೆಲವೊಂದು ಕಟ್ಟಡಗಳನ್ನ ಆಯುಸ್ಸಾಗಿ ಬಂದಿದೆ, ಅವರು ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಗರದ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಪ್ರಾಣಾಪಾಯಗಳನ್ನು ತಪ್ಪಿಸಲಿಕ್ಕೆ ಎಲ್ಲ ಸಹಕರಿಸಬೇಕು. ಮತ್ತು 4 ಒಂದು ಹಳ್ಳಿಗಳಿಗೆ ಕನೆಕ್ಟಿವಿಟಿ ರಸ್ತೆಯಾಗಿರೋದ್ರಿಂದ ಆ ರಸ್ತೆನ ಮತ್ತು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪ್ ಟು ನಾವು MG ರೋಡ್ ವೈಡನಿಂಗ್ ಅನ್ನ ನಾವು ಮಾಡ್ತೇವೆ. ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಈಗಾಗಲೇ ಎಲ್ಲಾ ಬೋರ್ವೆಲ್ಗಳನ್ನ 20 ಬೋರ್ವೆಲ್ಗಳನ್ನ ಎಕ್ಸ್ಟ್ರಾ ಕೊಡಿಸಿದ್ದೀವಿ. ನಿನ್ನೆಯಿಂದ ಪಂಪು ಮೋಟರ್ ನಾವು ಈಗಾಗಲೇ ಚಾಲೂ ಮಾಡ್ತಾ ಇದೀವಿ. ಈಗಾಗಲೇ ಹೇಳ್ದಂಗೆ ನೀರನ್ನು ಸಹ ನಾವು ಕೊಡ್ತೀವಿ. ಮಿತವಾಗಿ ನೀರನ್ನ ಬಳಸಿ, ಪೋಲ್ ಮಾಡಕ್ ಹೋಗಬೇಡಿ. ನೀರನ್ನ ಮಿತವಾಗಿ ಬಳಸಿ. ಏನಾದ್ರು ಸಮಸ್ಯೆ ಇದ್ರೆ ಈಗಾಗಲೇ ಕೂಡ ನಗರಸಭೆಯನ್ನ ಭೇಟಿ ಮಾಡಬಹುದು. ಅದೇ ರೀತಿಯಾಗಿ ಲೈಟ್ಸ್ ಕೆಲವೊಂದು ಸಮಸ್ಯೆಗಳಿದೆ ಅಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ಕಂಪ್ಲೇಂಟ್ಸ್ ಇರೋದ್ರಿಂದ 1,000 ಲೈಟ್ಸ್ ಅನ್ನ ಖರೀದಿ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಖರೀದಿ ಮಾಡಲಿಕ್ಕೆ. ವಿವಿಧ ಗ್ರಾಂಟ್ಸ್ ಅಲ್ಲಿ ನಾವು ಸುಮಾರು 1,000 ಲೈಟ್ಸ್ ಅನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ವಿ. 4-5 ದಿನಗಳಲ್ಲಿ ಎಲ್ಲೆಲ್ಲಿ ಲೈಟ್ಸ್ ಹಾಕ್ಬೇಕಂತ ನಿರ್ದೇಶನ ನೀಡ್ತಾರೆ ಮಾನ್ಯ ಸಚಿವರು ಹಾಗೂ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು. ಅದರಂತೆ ನಗರದಲ್ಲಿ ಎಲ್ಲಾ ಕಡೆನೂ ಸಹ 1,000 ಲೈಟ್ಸ್ ಅನ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಓಪನ್ ಮಾಡಿ ತೆರೆದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾವು ಏನು MG ರೋಡ್ ಇರ್ಬೋದು, ಡಬಲ್ ರೋಡ್ ಇರ್ಬೋದು, ನಾವು ತೆರವು ಮಾಡಿದ್ವಿ. ಎಲ್ಲೂ ಸಹ ಯಾರು ಅಡ್ಡಿಪಡಿಸಿಲ್ಲ. ಈಗಾಗಲೇ ರೋಡು ಸಹ ನೀವು ಗಮನಿಸಬಹುದು ವೈಡನಿಂಗ್ ಆಗಿದೆ. ಯುದ್ಧ ನಡೆಯೋದ್ರಿಂದ ಸ್ವಲ್ಪ ಇದು ನಮ್ಗೇನು ಪೆಟ್ರೋಲಿಯಂ ಜೆಲ್ಲಿ ಅದು ಸಿಗ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗಿದೆ. ಹಂಗಾಗಿ ಇಷ್ಟೊಂದು ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇತ್ತು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಆಗಿ ಎಲ್ಲ ಕಡೆ ತಾವು ಗಮನಿಸ್ತಾ ಇರ್ಬೋದು.
ಮೀಡಿಯಂ ಸ್ಟಾರ್ಟ್ ಆಗಿದೆ, ಅಲ್ಲಿ ಮೇಲೆ ಹಾಕ್ಬೇಕಂತ ಕವರಿಂಗ್ ಸ್ಲಾಬ್ಸ್ ಇರ್ಬೋದು, ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ವಾರ 15 ದಿನ ಒಳಗಡೆ ಡಾಂಬರ್ ರಸ್ತೆಗಳು ಸಹ ಸ್ಟಾರ್ಟ್ ಆಗ್ತವೆ ಎಲ್ಲ ಕಡೆನೂ. ಇದು ನಾನು ಮುಖ್ಯವಾಗಿ ಹೇಳ್ತಿರೋದು ದೊಡ್ಡಪೇಟೆ ರೋಡ್ಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದು. ಸೊ ಅದನ್ನು ಸಹ ನಾವು ವೈಡನಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ IDSMT ಕಾಂಪ್ಲೆಕ್ಸ್ ಅದು ಸಹ ಗುಣಮಟ್ಟದಿಂದ ಇಲ್ಲ ಅಂತ ಹೇಳಿರೋದ್ರಿಂದ ಮತ್ತು ಕಾಂಪ್ಲೆಕ್ಸ್ ಶಿಥಿಲವಾಗ್ತಾರಿಂದ ಅದನ್ನ ಈಗಾಗಲೇ PWD ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ದೇವೆ. ಆ ಮೇಲ್ಗಡೆ ರೂಫ್ ಎಲ್ಲಾನು ಹೋಲ್ ಬಿದ್ದಿರೋದ್ರಿಂದ, ಹಿಂದೆ ಆ ಕಾಂಕ್ರೀಟ್ ಸರಿಯಾಗಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ಹೊಸ ಗಾಡಿಯನ್ನು ಕಟ್ಟಬೇಕಂತ ಮಾನ್ಯ ಸಚಿವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಹಣ ಸಹ ರಿಲೀಸ್ ಆಗಿದೆ. ಎಷ್ಟು ಬೇಗ ಅಂಗಡಿಗಳು ತೆರವು ಮಾಡಿಕೊಟ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಅಂಗಡಿಗಳನ್ನು ಮಾಡಿ ಅವರಿಗೆ ಮರು ವ್ಯವಸ್ಥೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.